ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಕುಕ್ಕರ್ನಲ್ಲಿ ಈಸಿಯಾಗಿ ಮಾಡುವಂತಹ ಎಗ್ ರೋಸ್ಟ್ನ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇದು ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಹಾಗೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತದೆ. ಮಾಡಿ ನೋಡಿ. ಈಗ ನಾನು ಗ್ಯಾಸಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೇನೆ. ಗ್ಯಾಸ್ ಆನ್ ಮಾಡಿಲ್ಲ. ಈಗ ಇದಕ್ಕೆ ನಾನು 6 ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇನ್ನಿದ್ರೊಟ್ಟಿಗೆ 2 ಏಲಕ್ಕಿ, 2 ಲವಂಗ ಹಾಗೆ ಸಣ್ಣ ತುಂಡು ಚಕ್ಕೆ ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಇನ್ನಿದಕ್ಕೆ 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಸ್ವಲ್ಪ 1/4 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ. ಇನ್ನಿದಕ್ಕೆ 1/4 ಗ್ಲಾಸಿನಷ್ಟು ನೀರು ಹಾಕಿ ಒಮ್ಮೆ ಚೆಂದ ಮಿಕ್ಸ್ ಮಾಡುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಕಡೆ ಆಗುವ ಹಾಗೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಉಪ್ಪು ಹಾಕೋದು ಬೇಡ. ಉಪ್ಪು ಹಾಕಿದರೆ ನೀರುಳ್ಳಿ ಎಲ್ಲ ಜಾಸ್ತಿ ಬೆಂದೋಗ್ತದೆ. ಈಗ ಮೊಟ್ಟೆ ಬೇಯಿಸಲಿಕ್ಕೆ ಕೂಡ ನಾವು ಇದರೊಟ್ಟಿಗೆ ಇಡ್ಬೋದು ಕುಕ್ಕರ್ನಲ್ಲಿ. ಇಂಥ ಒಂದು ಪಾತ್ರದಲ್ಲಿ ನಮಗೆ ಬೇಕಾದಷ್ಟು ಮೊಟ್ಟೆಯನ್ನು ತಗೊಂಡು ಸ್ವಲ್ಪ ನೀರು ಹಾಕಿ ನೀರುಳ್ಳಿಯ ಮೇಲೆ ಇಟ್ಟರೆ ಆಯಿತು. ನಾನೀಗ ಮೊದಲೇ ಮೊಟ್ಟೆ ಬೇಯಿಸಿ ಆದ ಕಾರಣ ಇದರಲ್ಲಿ ಇಡುವುದಿಲ್ಲ. ಈಗ ಇನ್ನು ಮುಚ್ಚಳ ಮುಚ್ಚಿ ಗ್ಯಾಸ್ ಆನ್ ಮಾಡಿ ಫುಲ್ ಫ್ಲೇಮಲ್ಲಿಟ್ಟು 2 ವಿಸಿಲ್ ಕೂಗಿಸಬೇಕು. ನೋಡಿ, 2 ವಿಸಿಲ್ ಆದ ಮೇಲೆ ತುಂಬ ಹೊತ್ತು ಇಡಬಾರ್ದು. ಆಗಲೇ ಇದರ ಏರೆಲ್ಲ ತೆಗೆದು ಓಪನ್ ಮಾಡಬೇಕು. ಇಲ್ಲದಿದ್ದರೆ ನೀರುಳ್ಳಿ ಎಲ್ಲ ತುಂಬ ಬೆಂದೋಗ್ಬೋದು. ಹಾಗೆ ಈಗ ನೋಡಿದರೆ ಏರೆಲ್ಲ ತೆಗೆದು ನಾನು ಓಪನ್ ಮಾಡಿದ್ದೇನೆ. ನೋಡಿ, ಇದು ಕರೆಕ್ಟಾಗಿ ಬೆಂದಿದೆ. ಈಗ ಜಾಸ್ತಿ ಬೆಂದೋಗಿಲ್ಲ, ಕರೆಕ್ಟಾಗಿದೆ. ಇದರಲ್ಲಿ ಸ್ವಲ್ಪ ನೀರುಂಟು. ಈಗ ಇದು ಹಾಗೆ ಇರಲಿ ಇದರಲ್ಲಿ. ಇನ್ನು ನೆಕ್ಸ್ಟ್ ಒಂದು ಬಾಣಲೆ ಇಟ್ಟು ಬಾಣಲೆ ಬಿಸಿ ಆಗುವಾಗ ಎಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನೆಣ್ಣೆ, ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಇನ್ನಿದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಒಡೆಯುವಾಗ 1 ಟೊಮೆಟೊ ಹಾಗೆ 1 ಹಸಿಮೆಣಸು, ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕಿ ಬಾಡಿಸಬೇಕು. ಇದು ಸ್ವಲ್ಪ ಬಾಡಿಸಿ ಆದ ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಖಾರದ ಪುಡಿಗಳನ್ನು ಹಾಕ್ಕೊಳ್ಬೇಕು. 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ ಹಾಗೆ 1.5 ಟೇಬಲ್ ಸ್ಪೂನ್ ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಖಾರದ ಚಿಲ್ಲಿ ಪೌಡರ್ ಎರಡನ್ನು ಮಿಕ್ಸ್ ಮಾಡಿ ಹಾಕಿದ್ದು 1.5 ಟೇಬಲ್ ಸ್ಪೂನ್. ನಿಮ್ಮ ಖಾರಕ್ಕನುಸಾರವಾಗಿ ಮೆಣಸಿನ ಹುಡಿಯನ್ನು ಹಾಕ್ಬೋದು. ಈ ಪುಡಿಗಳನ್ನು ಎಣ್ಣೆಯಲ್ಲಿ ಸ್ವಲ್ಪ ಈ ಥರ ಹುರಿಬೇಕು, ಲೋ ಫ್ಲೇಮಲ್ಲಿಟ್ಟು. ನೋಡಿ, ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿದ ಮೇಲೆ ಕೂಡ ಒಂದು ಸಲ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಹೊತ್ತು 1 ನಿಮಿಷ ಹಾಗೆ ಬಿಡಬೇಕು, ಸ್ವಲ್ಪ ಕುದಿ ಬರಲಿಕ್ಕೆ. ಕುದಿ ಬಂದು ಸ್ವಲ್ಪ ದಪ್ಪ ಆಗಬೇಕಿದು. ಸ್ವಲ್ಪ ಹೊತ್ತು ಕಳೆದ ಮೇಲೆ ನೋಡಿ, ಈ ಥರ ಎಣ್ಣೆ ಎಲ್ಲ ಮೇಲೆ ಬರ್ತದೆ. ಈಗ ಇದಕ್ಕೆ ನಾವು ಉಪ್ಪು ಸೇರಿಸಬೇಕು. ಇಷ್ಟರ ತನಕ ಇದಕ್ಕೆ ಯಾವುದಕ್ಕೂ ಉಪ್ಪು ಹಾಕಿರಲಿಲ್ಲ, ಈಗ ಉಪ್ಪು ಹಾಕಿದ್ದು. ಈಗ ಸ್ವಲ್ಪ ನೀರಾರಿ ದಪ್ಪ ಆಗಿದೆ ನೋಡಿ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ತಾ ಇದ್ದೇನೆ. ಗರಂ ಮಸಾಲೆ ಹುಡಿಯನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಆಗ ಬಾಡಿಸಿಟ್ಟ ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನೀರುಳ್ಳಿಯೆಲ್ಲ ಹಾಕಿ ಚೆಂದೊಮ್ಮೆ ಮಿಕ್ಸ್ ಮಾಡುವ. ಈಗ ಇದರಲ್ಲೇ ಸ್ವಲ್ಪ ನೀರಿದೆ. ಇನ್ನು ನೀರು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತಾದರೆ ಸ್ವಲ್ಪ ನೀರು ಸೇರಿಸ್ಬೋದು ಈಗ, ಅಥವಾ ಡ್ರೈ ರೋಸ್ಟ್ ಬೇಕು ಅಂತಾದರೆ ಇಷ್ಟು ನೀರು ಸಾಕಾಗ್ತದೆ. ಇನ್ನಿದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ನೀರುಳ್ಳಿ ಮಸಾಲ ಎಲ್ಲ ಒಮ್ಮೆ ಚೆಂದ ಮಿಕ್ಸ್ ಆಗುವ ಹಾಗೆ. ಇನ್ನು ಖಾರಕ್ಕನುಸಾರವಾಗಿ ಸ್ವಲ್ಪ ಕರಿಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ, ಒಂದು 3/4 ಟೀ ಸ್ಪೂನ್ನಷ್ಟು. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತಾದರೂ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈಗ ಉಪ್ಪು ಕರೆಕ್ಟಾಗಿದೆ ಅಂತ ನೋಡಿ ಬೇಕಿದ್ರೆ ಸೇರಿಸ್ಬೋದು. ಇದು ಮಸಾಲೆ ಒಟ್ಟಿಗೆ ಚೆಂದ ಮಿಕ್ಸ್ ಆದ ಮೇಲೆ 6 ಮೊಟ್ಟೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಬೇಯಿಸಿ ಸಿಪ್ಪೆ ತೆಗೆದ 6 ಮೊಟ್ಟೆಯನ್ನು. ಈ ಮೊಟ್ಟೆಯನ್ನು ಮಸಾಲದ ಒಟ್ಟಿಗೆ ಒಮ್ಮೆ ಮಿಕ್ಸ್ ಮಾಡಿ ಚೆಂದ ಇದರಲ್ಲೇ ಕವರ್ ಮಾಡಿಡಬೇಕು ಈ ನೀರುಳ್ಳಿಯಲ್ಲಿ. ನಂತರ ಇದನ್ನು 1 ಅಥವಾ 2 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಮುಚ್ಚಿಡಬೇಕು. ಮಸಾಲೆ ಎಲ್ಲ ಮೊಟ್ಟೆ ಒಟ್ಟಿಗೆ ಚೆನ್ನಾಗಿ ಸೇರಲಿ, ಆಮೇಲೆ ಓಪನ್ ಮಾಡುವ. ನೋಡಿ, ಈಗ ಸೂಪರ್ ಟೇಸ್ಟಿಯಾದ ಎಗ್ ರೋಸ್ಟ್ ರೆಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.